ಅಮ್ಮ ಟಿವಿ ಹೊಡೆದೋಯ್ತು. ನೋಡಲ್ ನಿನಗೆ ಕಾಣ್ತಿಲ್ಲ. ನಾನು ಏನ್ ಮಾಡೋಣ, ಮಿಸ್ ಬಿತ್ತು ಹೊಡೆದೋಯ್ತು. ಅಮ್ಮನ ಮೇಲೆ ಪ್ರ್ಯಾಂಕ್ ಮಾಡೋಣ. ಡಿಸ್ಪ್ಲೇ ಹೊಡೆದೋಗಿರೋ ಡಿಸ್ಪ್ಲೇ ಹಾಕಿದ್ದೀನಿ. ಇದು ಯೂಟ್ಯೂಬಲ್ಲೇ ಸಿಗುತ್ತೆ. ನಮ್ಮ ಆ್ಯಕ್ಚುಲಿ ಆಚೆ ಇದೆ ಇವಾಗ. ಆಗ್ತೈತೆ ಎಲ್ಲಿ ಹೊಡೆದ್ಬಿಡ್ತು ಅಂತ ಪ್ರ್ಯಾಂಕ್ ಮಾಡೋಣ. ಫಸ್ಟ್ ಟೈಮ್ ನರ್ವಸ್ ಆಗ್ತಾಯಿದ್ದೀನಿ. ಮೈಕ್ ಆ್ಯಕ್ಚುಲಿ ಎಲ್ಲಿದೆ ಕಾಣಿಸ್ಬಾರ್ದು. ಕರಿಯುವಂಥ ಸಮಯ ಇದು. ಫೋಸ್ ಮಾಡ್ತೀನಿ. ಗ್ಲಾಸ್ನ ಇಲ್ಲಿ ಹೊಡೆದು ಬೀಳಿಸ್ತೀನಿ. ಅಮ್ಮ ಆಚೆ ಇದೆ, ಕರಿತೀನಿ ಆಮೇಲೆ. ಓಕೆ, ಭಯ ಆಗ್ತೈತೆ. ಅಮ್ಮ ಬಾಯಲ್ಲಿ ಅದು ನೋಡೋಣ ಆಮೇಲೆ. ಅಮ್ಮ ಟಿವಿ ಹೊಡೆದೋಯ್ತು. ಕುರ್ಚಿ ಮೇಲೆ ಕುಂತಿದ್ದ, ಹಿಂಗೆ ಜಾರ್ತು, ಗ್ಲಾಸ್ ಬಿಟ್ಟು. ಹೂನಮ್ಮ, ಕಾಣಿಸ್ತಾ ಇಲ್ಲ ಕಣ್ಣಿಗೆ. ಇರ್ಲಿ ಬಿಡು, ಹೊಸ ತರನಂತೆ. ಬಿಡಮ್ಮ, ನೋಡಲ್ ನಿನಗೆ ಕಾಣ್ತಿಲ್ಲ. ನಾನು ಏನ್ ಮಾಡೋಣ, ಮಿಸ್ ಬಿತ್ತು ಹೊಡೆದೋಯ್ತು. ಹೊಡೆದಿಲ್ಲ ಕಣಮ್ಮ. ಅಯ್ಯಪ್ಪ ಸ್ವಾಮಿ, ಆರಾಮ. ನೀ ಸ್ವಿಚ್ ಆಫ್ ಮಾಡಬಾರ್ದಿತ್ತು ಮಾರಿತ್ತು ಇವಾಗ. ಅಮ್ಮನ ಪಿಕ್ಚರ್ ಬಿಟ್ಟು ಇಷ್ಟು ದೊಡ್ಡ ಟಿವಿ ಹೊಡೆದಾಯ್ತಂತ ನನಗಂದ್ರು ಎಲ್ಲ ಹೊಡೆಯುತ್ತೋ ಅಂತ ಅಂದ್ಕೊಂಡೆ. ಅದು ನಿಜವಾಗ್ಲೂ ಹೊಡ್ಕೊಂಡಿದ್ರೆ ಏನ್ ಟಿವಿ ಹೋಗಿದ್ರೆ ಇನ್ನೊಂದು ತರ್ತಿದ್ವಿ, ಅದ್ರಾಗ ಏನೈತೆ? ದುಡ್ಡು ಹೋದ್ರೆ ಏನ್ ಮಾಡಕ? ಇದನ್ನೆಲ್ಲ ಹಿಡ್ಕೊಂಬಂದಿತ್ತು ತಗದ್ವಿ ಸಾಕೈತಿ. ಸ್ವಾಮಿ, ಮುಖ ನೋಡ್ರಿ ಅಮ್ಮಂದು. ಅಮ್ಮ ಮುಖ ನಾನು ಎಷ್ಟು ಎದುರು ಬಿಟ್ಟಿದ್ದೆ, ಕೈ ಕಾಲು ನೋಡಿ. ಒಂದೇ ಸಲ ನನಗೆ ಇದಾಗ್ಬಿಡ್ತು.
ಹೋಗ್ಬಿಡ್ತು. ಅಕ್ಕ ಇರ್ಬೇಕಿತ್ತು ಈಗ. ಪಾಪು ಇದ್ದಿದ್ರೆ ಪಾಪು ಮೇಲೆ ಹಾಕ್ಬಿಡ್ತಿದ್ದೆ. ನಾನು ನಿಜ ಅಂದ್ಕೊಂಡೆ. ಅದು ಕಪ್ಪು ಬಿಡಿಸಿದಿಲ್ಲ, ಕಪ್ಪು ಬಿಡಿಸಿದಿಲ್ಲ. ಅಯ್ಯೋ ನಿಜಾನೇ ತಗೊಂಡಿನಿ. ಕಪ್ಪು ಇಲ್ಲೆಲ್ಲ ಹೊಡೆದೆ ನಾನು. ಇದೆ ನೆಲಕ್ಕೆ ಇಲ್ಲಿ ಹೊಡೆದೆ, ಇದು ಬಂದು ತಳ ಬಿದ್ದು ಇಲ್ಲಿ ತಿರುಗ್ತಾ ಇತ್ತು ಆ ಗ್ಲಾಸ್. ಅದೇಂಗ್ ಹೊಡಿತೈತೆ? ಇಲ್ಲಿ ತಳಗ ಹೊಡೆದಲ್ಲ ನಿಂಗೆ, ಹಿಂಗ್ ಹೊಡೆದೆ ತಳ ಬಿತ್ತು, ಇಲ್ಲಿ ತಿರುಗ್ತಾ ಇತ್ತು. ಅನಿತಾಬಾಯಿ ಗೊತ್ತಿಡಿತು ಗುರುವೆ. ಅಯ್ಯೋ ಟಿವಿ ಕಣಪ್ಪ, 30-40 ಸಾವಿರ ರೂಪಾಯಿ ಟಿವಿ.